ಜ್ಞಾನವೆಂಬ ಕಗ್ಗತ್ತಲೆಯನ್ನು ಹೊರದೋಡಿಸಿ ಸುಜ್ಞಾನವೆಂಬ ಜ್ಞಾನದ ಜ್ಯೋತಿಯನ್ನ ಬೆಳಗುವುದಕ್ಕಾಗಿ ಅವತಾರವೆತ್ತಿರುವಂತಕ ಶ್ರೀ ಗುರು ವೀರಭದ್ರೇಶ್ವರನು ಬರುತ್ತಿದ್ದಾನೆ. ಬೊಪ್ಪಲ ಆತ್ಮೀಯ ಶರಣ ಬಂಧುಗಳೇ, ಹಿಂದಿ ಪರಮ ಪವಿತ್ರವಾದಂತಹ ಶುಭ ದಿನದಂದು ದುಷ್ಟ ಶಿಕ್ಷಕನು ಶಿಷ್ಟ ರಕ್ಷಕನು ಆದಂತಕ ನಮ್ಮ ಕುಡ್ಲೂರು ಗ್ರಾಮದ ಕೌಗುರಿ ವೀರಭದ್ರೇಶ್ವರ ಶ್ರೀ ವೀರಭದ್ರೇಶ್ವರ ವಿಜಯ ಎಂಬ ಖಡ್ಗ ಪ್ರವಚನ ಬಿತ್ತರಿಸುತ್ತಿದ್ದೇನೆ. ತಾವೆಲ್ಲರೂ ಸಲ್ಲಲಿತವಾಗಿ ಗುಳ್ಳು ಮಾಡದ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ವೀರಭದ್ರೇಶ್ವರನನ್ನು ನೆನೆಯುತ್ತಾ ಕುಳಿತುಕೊಂಡರೆ ಆ ಮಹಾಗುರುವು ಕೇಳುವವರಿಗೆ ಸಂಬಂಧವನ್ನುಂಟು ಮಾಡಲಿ ಎಂದು ಹೇಳುತ್ತಾ ಆತನ ಪಾದ ಪಪ್ಪ ಕಮಲಗಳಿಗೆ ದೀರ್ಘಾಂಗ ಪ್ರಣಾಮಗಳನ್ನು ಕೊಡುತ್ತಿರುವೆ. ಗಂಡನ ಮಾತನ್ನು ಮೀರಿ ತವರಿಗೆ ಹೋಗುವ ಪ್ರತಿಯೊಬ್ಬ ಹೆಣ್ಣು ಮಗಳು ಸರಿಯಾಗಿ ಕಿವಿಗೊಟ್ಟು ಕೇಳಬೇಕು. ಇದೇ ಖಡ್ಗ ಪ್ರವಚನದ ಮುಂದಿನ ಭಾಗದಲ್ಲಿ ಗಂಡನ ಮಾತನ್ನು ಮೀರಿ ತವರಿಗೆ ಹೋಗುವಂತಹ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಯಾವ ಶಿಕ್ಷೆಯಾಗಿತ್ತು ಎಂಬುದನ್ನು ಬಿತ್ತರಿಸುತ್ತೇನೆ. ಜಗತ್ತಿನ ಮಾನವನ ಸೃಷ್ಟಿಯಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮದೇವ, ರಕ್ಷಣಾಕರ್ತನಾದಂತಹ ಮಹಾವಿಷ್ಣು, ಲಯಕರ್ತನಾದಂತಹ ರುದ್ರ ಸೃಷ್ಟಿಯ ಭಾರವನ್ನ ಬ್ರಹ್ಮದೇವನಿಗೆ ವಹಿಸಲು ಸಮಸ್ತ ಆತಳ ಪಿತಳ ಸ್ವರ್ಗ ಮೃತ್ಯು ಪಾತಾಳವೆಂಬ ಈರೇಳು ಲೋಕವನ್ನು ಸೃಷ್ಟಿ ಮಾಡಬೇಕಾದರೆ ಆ ಬ್ರಹ್ಮದೇವನು ಹಿಂದಿನ ಕಥಾನಾಯಕನಾದ ದಕ್ಷ ಬ್ರಹ್ಮನನ್ನ ಬ್ರಹ್ಮನ ಬಲಗೈ ಹೆಬ್ಬೆಟ್ಟಿನಲ್ಲಿ ಸೃಷ್ಟಿ ಮಾಡಿದವನೇ ಹಿಂದಿನ ಕಥಾನಾಯಕನಾದ ದಕ್ಷ ಬ್ರಹ್ಮ. ಇಂಥಪ್ಪ ದಕ್ಷ ಬ್ರಹ್ಮನು 61 ಮಂದಿ ಹೆಣ್ಣು ಮಕ್ಕಳನ್ನು ಪಡೆದುಕೊಂಡು ತನ್ನ ಕುಟುಂಬವಾಗಿ ಪ್ರಸೂತಾದೇವಿಯನ್ನು ಕೈ ಹಿಡಿದು ಕಲ್ಯಾಣವನ್ನು ಮಾಡಿಕೊಂಡಿದ್ದಾನೆ. ಇಂಥಪ್ಪ ದಕ್ಷ ಬ್ರಹ್ಮನು ಈ ಲೋಕದಲ್ಲಿಯೇ ಶ್ರೇಷ್ಠವೆಂದೆನಿಸಿಕೊಂಡಿರುವ ಗರುಡ ಗಂಧರ್ವ ಕಿನ್ನ ಕಿಂಪುರುಷ ಯಕ್ಷ ರುದ್ರಾದಿಗಳಿಗೆ, ಸೂರ್ಯ ಚಂದ್ರಾದಿಗಳಿಗೆ, ದೇವಾದಿ ದೇವತೆಗಳಿಗೆ ದಕ್ಷ ಬ್ರಹ್ಮನ ತನ್ನ ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹವನ್ನು ಮಾಡಿಕೊಟ್ಟಿದ್ದಾನೆ. ಆಗ ಆತನ ಮನಸ್ಸಿನಲ್ಲಿ ನಾನು ಎಂಬ ಅಹಂಕಾರವು ಮೂಡಿ ಬರುತ್ತಿದೆ. ಅದು ಹೇಗೆಂದರೆ, ಈ ಸೃಷ್ಟಿಕರ್ತನಾದ ಬ್ರಹ್ಮದೇವನ ಬಲಗೈ ಹೆಬ್ಬೆಟ್ಟಿನಲ್ಲಿ ಹುಟ್ಟಿ ಬಂದಿರುವವನು ನಾನು. ಈ ಲೋಕದಲ್ಲಿಯೇ ಶ್ರೇಷ್ಠವೆಂದೆನಿಸಿಕೊಂಡಿರುವ ಗರುಡ ಗಂಧರ್ವ ಕಿನ್ನ ಕಿಂಪುರುಷ ಯಕ್ಷ ರುದ್ರಾದಿಗರೆಲ್ಲರೂ ನಮ್ಮ ಅಳಿಯಂದರು. ಸೂರ್ಯ ಚಂದ್ರಾದಿಗಳು ಕೂಡ ನಮ್ಮ ಅಳಿಯಂದರು. ಹೀಗಿರುವಾಗ ಈ ಸಮಸ್ತ ಬ್ರಹ್ಮಾಂಡದಲ್ಲಿ ನನಗಿಂತಲೂ ಅಧಿಕರಾದವರು ಯಾರಿದ್ದಾರೆ ಎಂಬ ಅಹಂಕಾರದ ಮೇಲೆ ಆತನ ಹೃದಯಾಂತರಾಳದಲ್ಲಿ ಚಿಗುರು ಬಿಟ್ಟು ಬೇರೆ ಬಿಡಲಾರಂಭಿಸಿ ಬಿಟ್ಟಿತು. ಅಹಂಕಾರದ ಕೊಂಡಗಳು ಅವನ ಶರೀರದ ಅವಯವಗಳನ್ನೆಲ್ಲ ಬೆಳೆಯಲಾರಂಭಿಸಿ ಬಿಟ್ಟಿತು. ಹೀಗೆಯಲ್ಲಿ ಸಕಲ ಸಂಪದ್ಭರಿತನಾಗಿ ಗಜಾರೂಢನಾಗಿ ದಕ್ಷ ಬ್ರಹ್ಮನ ತನ್ನ ವೈಭವಪೂರಿತವಾಗಿ ಅಳಿಯಂದಿರನ್ನು ನೋಡುವುದಕ್ಕೆ ಹೋಗುತ್ತಿದ್ದಾನೆ ನುಡಿಸಲಿಂಗಾಂಗಿ.
ಬಿಟ್ಟು ಅವನ ಪಂಚಾಕ್ಷರಿ ಮಂತ್ರದಲ್ಲಿ ತಲೀನರಾಗಿರುವಾಗ ದೂರದಿಂದಲೇ ದಕ್ಷ ಬ್ರಹ್ಮನು ನೋಡುತ್ತಿದ್ದಾನೆ. ಎಲ್ಲಿ ಕಾಲುವ ಶಬ್ದ ಕೇಳುತ್ತಿಲ್ಲ, ವಾಕ್ಯಗಾರಿಗಳ ಸತ್ತಿಲ್ಲ, ಜನರುಗಮನಾದ ಕೇಳುತ್ತಿಲ್ಲ. ಏನು ಆತನಿಗೆ ಹೆಣ್ಣು ಕೊಟ್ಟ ಮಾವನಾದ ದಕ್ಷ ಬ್ರಹ್ಮನಾದ ನಾನು ಬಂದರೂ ಕೂಡ ಕೈಲಾಸವಲ್ಲ ಮೌನವಾಗಿರುವುದಲ್ಲ ಎಂದು ಅಹಂಕಾರದ ಜ್ಞಾನ ಕುದಿಯುತ್ತಾ